ನಮಸ್ಕಾರ. ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ನಾಗೇಶ್ ಕುಮಾರ್ CS ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 32. ಪುಸ್ತಕದ ಹೆಸರು ಕೊನೆಗಾಣದ ರಾತ್ರಿ. ಲೇಖಕರು ನಾಗೇಶ್ ಕುಮಾರ್ CS. ಅಭಿಪ್ರಾಯ ವಿಜಯ SP. ಓದುತ್ತಿರುವವರು RP ರಘೋತ್ತಮ. ತಣ್ಣನೆಯ ಹಿಮನೆಲದಲ್ಲಿ ಬೆಚ್ಚಿ ಬೆವರೂಡಿಸುವ ರೋಚಕ ಕಾದಂಬರಿ. ಬ್ರಿಟಿಷ್ ಏರ್ವೇಸ್ ವಿಮಾನವೊಂದು ಯುರೋಪಿನ ಗ್ರೀನ್ಲ್ಯಾಂಡ್ ಸಂಶೋಧನಾ ಶಿಬಿರದ ಹತ್ತಿರದಲ್ಲಿ ಅಪಘಾತಕ್ಕೀಡಾಗುತ್ತದೆ. ಇದು ಪ್ರಯಾಣಿಕರ ವಿಮಾನ ಹಾದುಹೋಗುವ ವಾಯುಮಾರ್ಗ ಅಲ್ಲ. ಈ ಸಂಶೋಧನಾ ಶಿಬಿರದಲ್ಲಿ ಸದ್ಯಕ್ಕೆ ಕಾರ್ಯನಿರತವಾಗಿರುವ ವಿಜ್ಞಾನಿಗಳ ತಂಡದಲ್ಲಿ ಡಾಕ್ಟರ್ ಮೇಸನ್, ಜಾಕ್ ಸ್ಟ್ರಾ ಮತ್ತು ರೇಡಿಯೋ ಆಪರೇಟರ್ ಜೋಸ್ ಇದ್ದಾರೆ. ಹಿಮಖಂಡದಲ್ಲಿ ಉರುಳಿಬಿದ್ದ ಈ ವಿಮಾನ ಪ್ರಯಾಣಿಕರನ್ನು ರಕ್ಷಿಸಲು ವಿಮಾನವನ್ನು ಪ್ರವೇಶಿಸುವ ಈ ಮೇಸನ್, ಜಾಕ್ ಸ್ಟ್ರಾ ಅಲ್ಲಿ ಬದುಕುಳಿದವರನ್ನು ಅತ್ಯಂತ ಸಾಹಸದಿಂದ ಹಾಗೂ ಸಾಧ್ಯವಾದಷ್ಟು ನಾಜೂಕಾಗಿ ತಮ್ಮ ಶಿಬಿರಕ್ಕೆ ಸಾಗಿಸುತ್ತಾರೆ. ವಿಮಾನದಲ್ಲಿರುವವರು ಕೇವಲ ಬೆರಳೆಣಿಕೆಯಷ್ಟು ಮಂದಿ. ಈ ಪ್ರಯಾಣಿಕರಲ್ಲೂ ಬಹಳಷ್ಟು ಮಂದಿಗೆ ಅಷ್ಟೇನೂ ತೊಂದರೆಯಾಗಿಲ್ಲ. ಪೈಲಟ್ ಮರಣ ಹೊಂದಿದ್ದಾನೆ. ಗಗನಸಖಿಯ ನಡೆ ಅನುಮಾನಾಸ್ಪದವಾಗಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಡಾಕ್ಟರ್ ಮೇಸನ್ ಕರ್ತವ್ಯಪರನಾಗಿ ಎಲ್ಲರನ್ನೂ ಸುರಕ್ಷಿತವಾಗಿ ತನ್ನ ಶಿಬಿರಕ್ಕೆ ಸಾಗಿಸಿ ದೀರ್ಘವಾದ ಒಂದು ಉಸಿರೆಳೆದು ಅಲ್ಲಿ ಈ ಸಂತ್ರಸ್ತರಿಗೆ ಅಗತ್ಯದ ಉಪಚಾರ ಮಾಡುತ್ತಿರುವ ಹೊತ್ತಿನಲ್ಲೇ ಈ ಸಂಶೋಧನಾ ಕೇಂದ್ರದ ಜೀವನಾಡಿಯಂತಿದ್ದ ರೇಡಿಯೋ ಬಿದ್ದು ಒಡೆದು ಹೋಗುತ್ತದೆ. ಇದು ಇಲ್ಲಿಯ ಅತ್ಯಗತ್ಯ ಉಪಕರಣವಾಗಿರುತ್ತದೆ. ಇದು ಹೇಗೆ ಬಿದ್ದಿತು, ಇದು ಹೇಗೆ ಒಡೆಯಿತು, ಅಸಾಧ್ಯ ಎಂದು ದಿಗ್ಭ್ರಮೆಗೊಳ್ಳುತ್ತದೆ ಮೇಸನ್ ತಂಡ. ಶಂಕೆಯ ಮೊಳಕೆಯೊಂದು ಇಲ್ಲಿಂದಲೇ ಚಿಗುರೆದ್ದು ಬಿಡುತ್ತದೆ ಮೇಸನ್ರಲ್ಲಿ. ಮರಿ ಲೆಗಾರ್ಡ್, ಮಾರ್ಗರೇಟ್, ಡ್ಯಾನ್ಸಿ ಗ್ರೆಗ್, ಹೆಲಿನ್, ರೆವರೆಂಡ್ ಸ್ಮಾಲ್ವುಡ್, ಕೊರಾಜಿನಿ, ಜಾಗೆರೋ, ಮಾಹ್ಲರ್ ಇತ್ಯಾದಿ ವಿಮಾನದ ಈ 13 ಒಂದಿಷ್ಟು ಹೆಸರು ಮಾಡಿದ ಪ್ರಯಾಣಿಕರಲ್ಲಿ ಯಾರನ್ನು ಅನುಮಾನಿಸುವುದು? ಈ ಶಿಬಿರದಿಂದ ನಾಗರಿಕ ಜಗತ್ತನ್ನು ಕಾಣಬೇಕೆಂದರೆ ಮೂಳೆಗಳನ್ನು ಕತ್ತರಿಸುವ ಚಳಿಯ ಹಿಮಪಾತದ ವಾತಾವರಣದಲ್ಲಿ ಮೊಣಕಾಲುಗಳು ಹೂಳುವ ಹಿಮನೆಲದ ಮೇಲೆ 300 ಮೈಲಿ ಪ್ರಯಾಣಿಸಬೇಕು. ಹಿಮದಲ್ಲಿ ಹೂತ ಒಂದೇ ಒಂದು ಇವರ ಕ್ಯಾಬಿನ್ ಬಿಟ್ಟರೆ ಆಗಸದ ಕೆಳಗೆ ಮತ್ತೊಂದು ಸೂರು ಎನ್ನುವ ಹೆಸರೇ ಇಲ್ಲ. ಹೊರಕ್ಕೆ ಕಾಲಿಟ್ಟರೆ ಹಿಮದ ಕೊರಡಾಗಿ ಹೋಗುವ ಕಾಠಿಣ್ಯತೆ. ಇಂತಹ ಜಾಗದಲ್ಲಿ ವಿಮಾನದಲ್ಲಿ ಪಯಣಿಸುವ ವೈವಿಧ್ಯಮಯ ಬದುಕಿನ ಶ್ರೀಮಂತ ಪಯಣಿಗರು ಅನಿವಾರ್ಯವಾಗಿ ಜೀವ ಉಳಿಸಿಕೊಳ್ಳಲು ಮೇಸನ್ ತಂಡದ ಜೀವದಯ ಕ್ಯಾಬಿನ್ನಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದಿದ್ದಾರೆ. ಮೇಲೆ ಹೇಳಿದ ಆರ್ಕ್ಟಿಕ್ ರೀಜನ್ ಗ್ರೀನ್ಲ್ಯಾಂಡ್ ಹಿಮನೆಲವನ್ನೊಮ್ಮೆ ಊಹಿಸಿಕೊಳ್ಳಿ. ಆಗ ಅಲ್ಲಿಯ ಭೀಕರ ವಾಸ್ತವದ ಅರಿವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲೂ ಮೊದಲ ದಿನದಲ್ಲಿ ಆಗಾಗ ನವಿರಾದ ಹಾಸ್ಯ ಸಂಭಾಷಣೆಗಳು ನಡೆಯುತ್ತವೆ. ಡಾಕ್ಟರ್ ಮೇಸನ್ ಈಗ ಹೃದಯವಂತ ಅತಿಥೇಯ. ಎಲ್ಲರನ್ನೂ ಜೋಪಾನ ಮಾಡಿಟ್ಟು ಅವರವರ ಜಾಗಕ್ಕೆ ಕಳಿಸುವ ಹೃದಯ ವೈಶಾಲ್ಯವುಳ್ಳವನು. ಹಾಗಾಗಿ ಎಲ್ಲರೂ ತಮಾಷೆಯಾಗಿ ಮಾತನಾಡುವಂತೆ, ಹೆದರಿ ಕಂಗಾಲಾಗದಂತೆ ನೋಡಿಕೊಂಡಿದ್ದಾನೆ. ಏನೂ ಇಲ್ಲದ, ಯಾರೂ ಇಲ್ಲದ ಜಾಗದಲ್ಲಿ ಒಬ್ಬ ಮನುಷ್ಯನ ಜೀವಂತ ಉಸಿರು ಇನ್ನೊಬ್ಬನಿಗೆ ಅದೆಷ್ಟು ಬದುಕಿನ ಭರವಸೆಯನ್ನು ನೀಡಬಲ್ಲದು ಎಂದೆನಿಸುವ ಕಟು ವಾಸ್ತವದ ಪರಿಚಯ ಇಲ್ಲಿ ನಮಗಾಗುತ್ತದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಅದೇ ರಾತ್ರಿಯೇ ಜೀವ ಉಳಿಸುವ ಸಕಲ ಚಿಕಿತ್ಸೆ ಮೇಸನ್ ಕೈಗೊಂಡಿದ್ದರೂ ವಿಮಾನದ ಸಹ ಪೈಲಟ್ ಮರಣಿಸುತ್ತಾನೆ. ಮೇಸನ್ಗೆ ಮಾತ್ರ ಇದು ಕೊಲೆ ಇರಬಹುದು ಎನ್ನುವ ಶಂಕೆ ಹೊತ್ತಿಕೊಳ್ಳುತ್ತದೆ. ಇದೊಂದು ಹೊಸ ಸವಾಲು ಎದುರಾಗಿ ಚಿಂತೆಯಾಗುತ್ತದೆ. ಈ ತಂಡದ ಮೂವರೂ ಈ ಬಗ್ಗೆ ಯೋಚಿಸುತ್ತಾರೆ ತಮ್ಮದೇ ದಾಟಿಯಲ್ಲಿ. ಇಲ್ಲಿರುವ ಬೆರಳೆಣಿಕೆಯಷ್ಟು ಪ್ರಯಾಣಿಕ ಮಂದಿಯಲ್ಲಿ ಒಬ್ಬ ಕೊಲೆಗಾರನಿದ್ದಾನೆ ಎನ್ನುವುದೇ ಎಂಥ ಭಯಂಕರ ಸುದ್ದಿ. ಯಾರಿರಬಹುದು, ಯಾಕಿರಬಹುದು, ಏನೆಲ್ಲ ಪ್ರಶ್ನೆಗಳು ಮೇಸನ್ ತಂಡವನ್ನು ಕಾಡಲಾರಂಭಿಸು. ಮುಂದೆ ಏನಾಯಿತು? ಎಲ್ಲರೂ ನಗರ ತಲುಪುವರೆ? ಯಾರು ಸತ್ತರು, ಯಾರು ಉಳಿದರು?
ಸದ್ದಿಲ್ಲದೆ ಕೊಲೆ ಮಾಡುತ್ತಿರುವ ಆ ಕೊಲೆಗಾರನಾದರೂ ಯಾರು? ಅಬ್ಬಬ್ಬಾ, ಇದೆಂಥ ರೋಚಕ, ಮೈ ನವಿರೇಳಿಸುವ ಸೊಗಸಾದ ಸಾಹಸಮಯ ಕಾದಂಬರಿ ಎಂದರೆ ಓದಿಯೇ ಅನುಭವಿಸಬೇಕು. CS ನಾಗೇಶ್ ಕುಮಾರ್ ಇವರ ಅನುವಾದ ತುಂಬ ಸೊಗಸಾಗಿದೆ. ಇಂತಹುದೊಂದು ಒಳ್ಳೆಯ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಲೇಖಕರನ್ನು ಅಭಿನಂದಿಸಲೇಬೇಕು. ಖಂಡಿತ ಎಲ್ಲರಿಗೂ ಇಷ್ಟವಾಗುವ ಕಾದಂಬರಿ. ವಿಮಾನಾಪಘಾತದ ಕುರಿತು ತಿಳಿಯ ಬಯಸುವವರು, ಸಾಹಸ, ರೋಚಕ, ಪತ್ತೇದಾರಿ ತಿರುವುಗಳನ್ನು ಇಷ್ಟಪಡುವವರು, ವೈಜ್ಞಾನಿಕ ಸಂಶೋಧನಾ ಶಿಬಿರದ ಕಟುವಾಸ್ತವ ಸಂಕಷ್ಟಗಳನ್ನು ಅರಿಯಬೇಕಾದವರು, ಹಿಮನೆಲದ ರುದ್ರಭೀಕರ ಸೌಂದರ್ಯ, ಕಾಠಿಣ್ಯ ಪ್ರಕೋಪಗಳನ್ನು ಪರಿಚಯ ಮಾಡಿಕೊಳ್ಳ ಬಯಸುವವರು ಈ ಕಾದಂಬರಿ ಓದಲೇಬೇಕು. ಧನ್ಯವಾದಗಳು.